ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಶಮೀಕ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನೆಂಬ ರಾಜನು ಹಸ್ತಿನಾಪುರದಲ್ಲಿ ರಾಜ್ಯ ಆಳ್ತಾ ಇದ್ದ. ಅವನು ಬೇಟೆಯಾಡೋದ್ರಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳವನಾಗಿರ್ತಾನೆ. ಒಂದು ಸಲ ಅವನು ಬೇಟೆಗಾಗಿ ಕಾಡಿಗೆ ಹೋಗಿದ್ದಾಗ ಒಂದು ಜಿಂಕೆಗೆ ಗುರಿಯಿಟ್ಟು ಬಾಣ ಪ್ರಯೋಗಿಸ್ತಾನೆ. ಆ ಜಿಂಕೆಯು ಅಲ್ಲಿ ಬೀಳದೆ ತಪ್ಪಿಸಿಕೊಂಡು ಓಡಿ ಹೋಯಿತು. ರಾಜನು ಅದನ್ನು ಅಟ್ಟಿಸಿಕೊಂಡು ಹಿಂದೆಯೇ ಓಡಿದ. ಪರೀಕ್ಷಿತನ ಬಾಣದಿಂದ ತಪ್ಪಿಸಿಕೊಂಡ ಪ್ರಾಣಿಯೇ ಅದುವರೆಗೆ ಇರಲಿಲ್ಲ. ಪರೀಕ್ಷಿತನ ಬಾಣಗಳು ಸೊಯ್ ಎಂದು ಶಬ್ದ ಮಾಡುತ್ತಾ ಬರುತ್ತಿದ್ದಂತೆಯೇ ಪ್ರಾಣಿಗಳು ಪ್ರಾಣ ತೊರೆಯುತ್ತಿದ್ದವು. ಅಂದು ಮಾತ್ರ ವಿಧಿವಶದಿಂದ ಜಿಂಕೆ ತಪ್ಪಿಸಿಕೊಂಡು ಓಡಿತು. ರಾಜನು ಅದರ ಹಿಂದೆ ಓಡಿದ, ಆದರೆ ಜಿಂಕೆ ಸಿಗಲೇ ಇಲ್ಲ. ಜಿಂಕೆಯನ್ನು ಅಟ್ಟಿಸಿಕೊಂಡು ಬಂದ ರಾಜನು ಬಹಳ ಬಳಲಿದ್ದನು. ಬಾಯಾರಿಕೆಯಿಂದ ಆತನ ನಾಲಿಗೆಯು ಒಣಗಿ ಹೋಗಿತ್ತು. ಅಲೆಯುತ್ತಾ ಅಲೆಯುತ್ತಾ ಅವನು ಶಮೀಕನೆಂಬ ಮಹರ್ಷಿಯ ಆಶ್ರಮದ ಬಳಿಗೆ ಬಂದ. ಈ ಮಹರ್ಷಿಗಳು ಸಾಮಾನ್ಯರಲ್ಲ. ಕರುಗಳು ಹಸುಗಳ ಹಾಲು ಕುಡಿಯುತ್ತಿರುವಾಗ ಅವುಗಳ ಬಾಯಿಯಿಂದ ಹೊರಬರುತ್ತಿದ್ದ ಹಾಲಿನ ನೊರೆಯನ್ನಷ್ಟೇ ಸೇವಿಸುತ್ತಾ ತಪಸ್ಸಿನಲ್ಲಿ ನಿರತರಾಗಿದ್ದವರು. ರಾಜನು ಆಶ್ರಮಕ್ಕೆ ಬಂದ ವೇಳೆಯಲ್ಲಿ ಋಷಿಗಳು ಪದ್ಮಾಸನದಲ್ಲಿ ಕುಳಿತು ತಪೋಮಗ್ನರಾಗಿದ್ದರು. ಬಳಲಿಕೆ, ಜಿಂಕೆಯು ತಪ್ಪಿಸಿಕೊಂಡ ಬೇಸರಗಳಿಂದ ಸೈರಣೆಯನ್ನು ಕಳೆದುಕೊಂಡಿದ್ದ ರಾಜನು ತಪೋನಿಷ್ಠರಾದ ಶಮೀಕ ಮಹರ್ಷಿಗಳನ್ನು ಉದ್ದೇಶಿಸಿ, ಮಹರ್ಷಿಗಳೇ, ನಾನು ಅಭಿಮನ್ಯು ಪುತ್ರನಾದ ಪರೀಕ್ಷಿತ ರಾಜನಾಗಿರುತ್ತೇನೆ. ನಾನು ಬಾಣದಿಂದ ಪ್ರಹರಿಸಿದ ಜಿಂಕೆಯು ತಪ್ಪಿಸಿಕೊಂಡಿದೆ. ನೀವೇನಾದರೂ ಅದರ ಜಾಡನ್ನು ತಿಳಿದಿದ್ದೀರಾ ಎಂದು ಮತ್ತೆ ಮತ್ತೆ ಕೇಳಿದನು. ಶಮೀಕರು ಮೌನ ವ್ರತದಲ್ಲಿದ್ದ ಕಾರಣ ರಾಜನ ಪ್ರಶ್ನೆಗೆ ಯಾವ ಉತ್ತರವನ್ನೂ ನೀಡಲಿಲ್ಲ. ರಾಜನಿಗೆ ಬಹಳ ಕೋಪ ಬಂದಿತು. ಹತ್ತಿರದಲ್ಲಿಯೇ ಇದ್ದ ಸತ್ತ ಹಾವೊಂದನ್ನು ಶಮೀಕ ಮಹರ್ಷಿಯ ಕುತ್ತಿಗೆಗೆ ಹಾರದಂತೆ ಹಾಕಿಬಿಟ್ಟನು. ಕುತ್ಸಿತವಾದ ಈ ಅಕಾರ್ಯವೂ ಶಮೀಕರ ಮೇಲೆ ಯಾವ ಪರಿಣಾಮವನ್ನೂ ಉಂಟು ಮಾಡಲಿಲ್ಲ. ಕುತ್ತಿಗೆಯಲ್ಲಿದ್ದ ಹಾವನ್ನು ತೆಗೆದುಹಾಕುವ ಶ್ರಮವನ್ನೂ ತೆಗೆದುಕೊಳ್ಳದೆ ಅವರು ಮೊದಲಿನಂತೆಯೇ ಧ್ಯಾನಾಸಕ್ತರಾಗಿದ್ದರು. ರಾಜನನ್ನು ಶಪಿಸುವುದಾಗಲಿ ಕ್ಷಮಿಸುವುದಾಗಲಿ ಅವರು ಮಾಡಲಿಲ್ಲ. ಶಮೀಕರು ಪರೀಕ್ಷಿತನು ಧರ್ಮಾತ್ಮನೆಂದು ಅರಿತಿದ್ದರು. ಕ್ಷಮಾಶೀಲರಾದ ಅವರು ರಾಜನಿದ್ದ ಪರಿಸ್ಥಿತಿಯನ್ನೂ ಅರಿತಿದ್ದರು. ಆದ್ದರಿಂದ ತಾವು ಅವನಿಂದ ಅವಮಾನಿತರಾದರೂ ಶಪಿಸಲಿಲ್ಲ. ಆದರೆ ಶಮೀಕರ ಧರ್ಮಪರಾಯಣತೆ, ಕ್ಷಮೆ, ಕಠಿಣ ವ್ರತನಿಷ್ಠೆಯ ಅರಿವು ರಾಜನಿಗೆ ಇರಲಿಲ್ಲ. ಅವನು ತನ್ನ ಪರಿಸ್ಥಿತಿ ಹಾಗೂ ಅಧಿಕಾರವನ್ನು ತಿಳಿದು ಅವರು ತನ್ನನ್ನು ಕಡೆಗಣಿಸಿದರೆಂದು ಕೋಪಗೊಂಡಿದ್ದನು. ಶಮೀಕರಿಗೆ ಶೃಂಗಿ ಎಂಬ ಪುತ್ರನಿದ್ದನು. ಅವನು ತಂದೆಯಂತೆಯೇ ವ್ರತನಿಷ್ಠನಾದರೂ ತಂದೆಯ ಕ್ಷಮಾಗುಣ ಅವನಲ್ಲಿ ಇರಲಿಲ್ಲ. ಶೃಂಗಿಯು ಆಗ ಗುರುಕುಲದಲ್ಲಿದ್ದನು. ಅಂದು ಆಚಾರ್ಯರ ಅನುಮತಿಯನ್ನು ಪಡೆದು ಆಶ್ರಮಕ್ಕೆ ಹಿಂದಿರುಗುತ್ತಿದ್ದಾಗ ಅವನ ಗೆಳೆಯನಾದ ಕೃಶನು ಶೃಂಗಿಯ ತಂದೆ ಇರುವ ಸ್ಥಿತಿಯನ್ನು ವರ್ಣಿಸಿ ಹಾಸ್ಯ ಮಾಡಿದನು. ಗೆಳೆಯನು ತನ್ನ ತಂದೆಯನ್ನು ಅವಮಾನಿಸುವುದರಿಂದ ಶೃಂಗಿಗೆ ಬಹಳ ಕೋಪ ಬಂತು. ಗೆಳೆಯನು ಹಾಸ್ಯ ಮಾಡುತ್ತಾ, ನಿನ್ನ ತಂದೆಯು ಸತ್ತ ಹಾವಿನ ಶವವನ್ನು ಹೊತ್ತುಕೊಂಡು ಕುಳಿತಿದ್ದಾನೆ ಮುಂತಾಗಿ ವಿವರಿಸಿ ಹೇಳತೊಡಗಿದನು. ಕೃಶನಿಂದಲೇ ಈ ಕೆಲಸವನ್ನು ಮಾಡಿದವನು ಪರೀಕ್ಷಿತ ಮಹಾರಾಜನೆಂಬ ವಿಷಯವು ಶೃಂಗಿಗೆ ತಿಳಿಯಿತು. ಕೂಡಲೇ ಶೃಂಗಿಯು, ವೃದ್ಧನಾದ ಮೌನವ್ರತದಲ್ಲಿದ್ದ ನನ್ನ ತಂದೆಯನ್ನು ಅವಮಾನಿಸಿದ ರಾಜನು ಇನ್ನು 7 ರಾತ್ರಿಗಳ ಅವಧಿಯಲ್ಲಿ ವಿಷಧರನಾದ ತಕ್ಷಕನ ದಂಶನದಿಂದ ಯಮನಾಲಯಕ್ಕೆ ಹೋಗಲಿ ಎಂದು ಶಾಪವಿತ್ತನು. ಅನಂತರ ತಂದೆಯ ಬಳಿಗೆ ಹೋಗಿ, ಅಪ್ಪ, ಆ ಕುರುಕುಲಾಧಮನು ನಿಮಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿದ್ದೇನೆ ಎಂದನು. ಮಗನು ಕ್ರೋಧವಶನಾಗಿ ಮಾಡಿದ ಅಕಾರ್ಯವು ಶಮೀಕರಿಗೆ ಪ್ರಿಯವಾಗಲಿಲ್ಲ. ಅವರು, ಮಗು, ನೀನು ರಾಜನನ್ನು ಶಪಿಸಿದುದು ನನಗೆ ಪ್ರಿಯವಾಗಲಿಲ್ಲ. ಶಾಪ ಕೊಡುವುದು ತಪಸ್ವಿಗಳಿಗೆ ಶೋಭಿಸುವುದಿಲ್ಲ. ನಾವು ಆ ನರೇಂದ್ರನ ರಾಜ್ಯದಲ್ಲಿ ವಾಸ ಮಾಡುತ್ತಿದ್ದೇವೆ. ಅವನು ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ರಾಜನು ಧರ್ಮದ ಪರಿಪಾಲನೆ ಮಾಡತಕ್ಕವನು. ಅವನು ಏನಾದರೂ ತಪ್ಪು ಮಾಡಿದರೆ ನಾವು ಕ್ಷಮೆಯಿಂದ ತಿಳಿ ಹೇಳಿ ಅವನನ್ನು ಧರ್ಮ ಮಾರ್ಗಕ್ಕೆ ತರಬೇಕೇ ಹೊರತು ಅವನ ವಿನಾಶವನ್ನು ಬಯಸಬಾರದು. ರಾಜನೇನಾದರೂ ಇಲ್ಲವಾದರೆ ಧರ್ಮವೇ ನಾಶವಾಗುತ್ತದೆ. ಅರಣ್ಯವಾಸಿಗಳಾದ ನಮಗೆ
ರಾಜನ ರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ. ರಾಜನು ಬಲಿಷ್ಠನೂ ಧರ್ಮಾತ್ಮನೂ ಆಗಿದ್ದರೆ ನಾವು ಕಳ್ಳಕಾಕರಿಂದಾಗಲಿ ಅರಣ್ಯ ಮೃಗಗಳಿಂದಾಗಲಿ ಪೀಡೆಗೆ ಒಳಗಾಗದೆ ವಿಪುಲ ಧರ್ಮ ಕಾರ್ಯಗಳನ್ನು ಮಾಡಬಹುದು. ನಾವು ಮಾಡುವ ಧರ್ಮ ಕಾರ್ಯದಲ್ಲಿ ರಾಜನಿಗೂ ಒಂದು ಪಾಲು ಸಿಕ್ಕುತ್ತದೆ. ಪರೀಕ್ಷಿತನು ಸಕಲ ಪ್ರಜೆಗಳನ್ನು ಎಲ್ಲ ರೀತಿಯಿಂದಲೂ ಸರಿಯಾಗಿ ರಕ್ಷಿಸುತ್ತಿದ್ದಾನೆ. ಅವನು ಯಾವ ಸಮಯದಲ್ಲಿ ಇಂತಹ ಅಪರಾಧವನ್ನು ಮಾಡಿದನೆಂಬುದನ್ನು ಗಮನಿಸಬೇಕು. ಮೊದಲನೆಯದಾಗಿ, ರಾಜನು ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿದ್ದನು. ಎರಡನೆಯದಾಗಿ, ತನ್ನ ಬಾಣವು ವಿಫಲವಾದುದು ಕ್ಷತ್ರಿಯರಿಗೆ ಅತಿ ಅವಮಾನದ ಸಂಗತಿ. ನಾನು ಯಾರೆಂಬುದಾಗಲಿ ಮೌನವ್ರತದಲ್ಲಿ ಇರುವೆನೆಂದಾಗಲಿ ಅವನಿಗೆ ತಿಳಿದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಮಾಡಿದ ಅಲ್ಪಾಪರಾಧಕ್ಕಾಗಿ ಅವನನ್ನು ನಾಶ ಮಾಡಿಬಿಟ್ಟೆಯಲ್ಲ ಎಂದು ಪರಿತಪಿಸಿದರು. ಅನಂತರ ಶಮೀಕರು ಮಗನಿಗೆ ಹೇಳಿದ ಮಾತುಗಳು ಅವರ ರಾಜನೀತಿ ವೈಶಾರದ್ಯವನ್ನು ಸ್ಪಷ್ಟಪಡಿಸುತ್ತದೆ. ರಾಜನಿಲ್ಲದ ರಾಜ್ಯದಲ್ಲಿ ಧರ್ಮದ ಮರ್ಯಾದೆಯನ್ನು ಮೀರಿ ಉದ್ಧತರಾಗಿ ನಡೆಯುವ ಜನರು ಪ್ರಮುಖರಾಗುತ್ತಾರೆ. ರಾಜದಂಡದ ಭಯವಿದ್ದರೆ ಮಾತ್ರ ಅವರ ಉಪಟಳ ಕಡಿಮೆ ಇರುತ್ತದೆ. ಲೋಕದಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಜೆಗಳು ನಿಶ್ಚಿಂತರಾಗಿ ತಮ್ಮ ವ್ಯವಹಾರಗಳನ್ನು ನಡೆಸಲು ರಾಜದಂಡವೇ ಪ್ರಮುಖವಾದುದು. ರಾಜನು ತಾನೇ ಯಜ್ಞಯಾಗಾದಿಗಳನ್ನು ಮಾಡುತ್ತಾನೆ ಮತ್ತು ಮಾಡುವವರನ್ನು ರಕ್ಷಿಸುತ್ತಾನೆ. ಅದರಿಂದ ದೇವತೆಗಳೂ ಸಂಪ್ರೀತರಾಗುತ್ತಾರೆ. ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ದೇಶ ಸುಭಿಕ್ಷವಾಗುತ್ತದೆ. ಈ ಕಾರಣದಿಂದಲೇ ರಾಜನು 10 ಮಂದಿ ಶ್ರೋತ್ರಿಯರಿಗೆ ಸಮನೆಂದು ಮನುವು ಹೇಳಿರುತ್ತಾನೆ. ಹೀಗೆ ರಾಜನ ವಿಷಯವಾಗಿ ಹೇಳಿ ಶಮೀಕರು ಮಗನಿಗೂ ಇನ್ನು ಮುಂದೆ ಕೋಪಕ್ಕೆ ವಶನಾಗಿ ಹೀಗೆ ಮಾಡಬೇಡ ಎಂದು ಬುದ್ಧಿ ಹೇಳಿದರು. ಮಗನು ವಯಸ್ಸಿಗೆ ಬಂದಿದ್ದರೂ ತಂದೆಯಾದವನು ಅವನು ಗುಣಸಂಪನ್ನನೂ ಯಶೋವಂತನೂ ಆಗಲು ಸಹಾಯವಾಗುವಂತೆ ಬುದ್ಧಿ ಹೇಳುತ್ತಲೇ ಇರಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ಹಾಗೆಯೇ ಪುತ್ರನೂ ಕೂಡ ತಾನು ಸರ್ವಜ್ಞನೇ ಆದರೂ ತಂದೆಯ ಮಾತುಗಳನ್ನು ವಿನಯದಿಂದ ಕೇಳಬೇಕು. ಶೃಂಗಿಯು ಶಾಪ ಕೊಟ್ಟಿದ್ದರಿಂದಾಗಿ ಅವನ ತಪಶ್ಶಕ್ತಿಯು ಬಹಳವಾಗಿ ವ್ಯಯವಾಯಿತೆಂದು ಶಮೀಕರು ಎಚ್ಚರಿಸಿದರು. ಕೋಪವು ಎಷ್ಟು ಅನರ್ಥಕಾರಿ ಎಂಬುದನ್ನು ಅವರು ಇಲ್ಲಿ ಹೇಳುತ್ತಾರೆ. ಯತಿಗಳು ಬಹಳ ಕಷ್ಟದಿಂದ ಗಳಿಸಿದ ತಪಸ್ಸನ್ನು ಕೋಪವು ಕ್ಷಣ ಮಾತ್ರದಲ್ಲಿ ನಾಶ ಮಾಡುತ್ತದೆ. ಅವರಿಗೆ ಸದ್ಗತಿಯೂ ಸಿಕ್ಕುವುದಿಲ್ಲ. ಕ್ಷಮಾಶೀಲರಿಗೆ ಇಹಪರಗಳೆರಡರಲ್ಲಿಯೂ ಸುಖವಿದೆ. ಹೀಗೆ ಮಗನನ್ನು ಉಪದೇಶಿಸಿ ದಯಾಮಯರಾದ ಶಮೀಕರು ಗೌರಮುಖನೆಂಬ ಶಿಷ್ಯನನ್ನು ಕರೆದು ಕುಶಲ ಪ್ರಶ್ನೆಯ ಪುರಸ್ಸರವಾಗಿ, ಅಲ್ಪಬುದ್ಧಿಯವನಾದ ನನ್ನ ಮಗನು ನಿನಗೆ ಶಾಪವನ್ನು ಇತ್ತಿದ್ದಾನೆ ಎಂದು ಪರೀಕ್ಷಿತನಿಗೆ ಹೇಳಿ ಕಳುಹಿಸಿದರು. ಗೌರಮುಖನು ಅಂತೆಯೇ ರಾಜನ ಬಳಿಗೆ ತೆರಳಿ, ಮಹಾರಾಜ, ನಿನ್ನ ರಾಜ್ಯದ ಅರಣ್ಯದಲ್ಲಿ ಶಾಂತರಾದ ಪರಮ ಧಾರ್ಮಿಕರಾದ ಶಮೀಕರೆಂಬ ಋಷಿ ಇದ್ದಾರೆ. ನೀನು ಸತ್ತ ಸರ್ಪವನ್ನು ಅವರ ಕುತ್ತಿಗೆಗೆ ಹಾಕಿದೆ. ಶಮೀಕರು ನಿನ್ನನ್ನು ಕ್ಷಮಿಸಿದರೂ ಅವರ ಮಗನು ತಂದೆಗಾದ ಅಪಮಾನವನ್ನು ಕ್ಷಮಿಸಲಿಲ್ಲ. ತನ್ನ ತಂದೆಗೆ ತಿಳಿಯದಂತೆಯೇ ಅವನು ನಿನ್ನನ್ನು ಶಪಿಸಿದ್ದಾನೆ. ಅದರಿಂದಾಗಿ ತಕ್ಷಕನು 7 ರಾತ್ರಿಗೊಳಗಾಗಿ ನಿನಗೆ ಮೃತ್ಯುವಾಗುತ್ತಾನೆ. ಆದ್ದರಿಂದ ನೀನು ಈಗಿಂದೀಗಲೇ ನಿನ್ನ ರಕ್ಷಣೆ ಮಾಡಿಕೊಳ್ಳುವುದು ಉಚಿತವಾಗಿದೆ. ಈ ಮಾತನ್ನು ಶಮೀಕರು ಒತ್ತಾಯಪೂರ್ವಕ ಹೇಳಿ ಕಳುಹಿಸಿರುತ್ತಾರೆ. ಈ ಸಮಯದಲ್ಲಿ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳಬೇಕೇ ಹೊರತು ಬೇರೆಯವರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಹಾಗೆ ಆಗುವುದಿದ್ದರೆ ಶಮೀಕರು ನಿನ್ನನ್ನು ರಕ್ಷಿಸುತ್ತಿದ್ದರು. ಆದ್ದರಿಂದಲೇ ಶಮೀಕರು ಈ ವಿಷಯವನ್ನು ನಿನಗೆ ತಿಳಿಸಲು ನನ್ನನ್ನು ಕಳುಹಿಸಿದರು ಎಂದು ತಿಳಿಸಿದನು. ಅಪರಾಧವೆಸಗಿದವರ ವಿಷಯದಲ್ಲಿಯೂ ಕ್ಷಮಾವಂತರಾದ ಶಮೀಕ ಮಹರ್ಷಿಯು ತನ್ನ ವಿಷಯದಲ್ಲಿ ತೋರಿದ ಅನುತಾಪವನ್ನು ಕಂಡು ಪರೀಕ್ಷಿತರಾಜನು ತನ್ನ ತಪ್ಪಿಗಾಗಿ ಬಹುವಾಗಿ ಪರಿತಪಿಸಿದನು. ತನ್ನ ರಕ್ಷಣೆಗಾಗಿ ಅತಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಂಡನು. ಆದರೂ ವಿಧಿಯನ್ನು ತಪ್ಪಿಸಲು ಆಗಲೇ ಇಲ್ಲ.